ಯಾಕೆ ಅಂತಂದರೆ ಕಾನೂನು ದೃಷ್ಟಿಯಿಂದ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡೋ ದೃಷ್ಟಿಯಿಂದ ನಾವು ಇಲ್ಲಿ ಪಥಸಂಚಲನ ಏನು ನಡೀತದೆ ಅಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನಿರ್ತಾರೆ ಅವರನ್ನು ಬಿಟ್ಟು ಹೊರನವರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ನಾವು ಚಿತ್ತಾಪುರ ಜನತೆ ಎಲ್ಲರೂ ಒಂದಿದ್ದೇವೆ. ಚಿತ್ತಾಪುರ ಜನತೆಗೆ ಶಾಂತಿ ಬೇಕಾಗಿದೆ ಮತ್ತು RSS ರೂಟ್ ಮಾರ್ಚ್ ಕೂಡ ಶಾಂತಿ ಸುವ್ಯವಸ್ಥೆಯಿಂದ ಅದು ಮುಗಿಬೇಕಾಗಿದೆ. ಸಹಕಾರ ಕೊಡಿ, ನಾವು ಮಾಡಿ ಮುಗಿಸ್ತೀವಿ. ನಮಗೆ ಸಹಕಾರ ಕೊಡಿ, ಅದನ್ನು ನಾವು ಮಾಡಿ ಮುಗಿಸ್ತೀವಿ. ಇದು ಕೇವಲ ನಮ್ಮ ಪೊಲೀಸ್ ಇಲಾಖೆದಲ್ಲ, ಕೇವಲ ನಮ್ಮ ಆಡಳಿತ ವರ್ಗದಲ್ಲ, ಇದು ಇಡೀ ಚಿತ್ತಾಪುರ ಜನತೆಯ ಒಂದು ಕೂಗು, ಇಡೀ ಚಿತ್ತಾಪುರ ಜನತೆಯ ಕೂಗು. ಬ್ಯಾಡ್ ಕಮೆಂಟ್ ಮಾಡೋದಾಗ್ಲಿ, ಒಂದು ರಿಯಾಕ್ಟ್ ಮಾಡೋದಾಗ್ಲಿ, ಮತ್ತೊಬ್ಬರಿಗೆ ತೊಂದರೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಕೂಡ ಒಂದು ಹೇಳಿಕೆ ಕೊಡೋದಾಗ್ಲಿ ಯಾರೂ ಕೂಡ ಮಾಡಲಿಲ್ಲ. ಇದು ನಮ್ಮ ಚಿತ್ತಾಪುರ ಜನತೆಯ ಸ್ಪೆಷಲ್. ಆ ಸ್ಪೆಷಲಿಗೆ ನಮ್ಮ ಪೊಲೀಸ್ ಇಲಾಖೆ ಮತ್ತು ನಮ್ಮ ಕಂದಾಯ ಇಲಾಖೆ ಮತ್ತು ಎಲ್ಲ ನಮ್ಮ ತಾಲೂಕು ಆಡಳಿತ ವರ್ಗ ನಿಮಗೊಂದು ನಾವು ಸಲ್ಯೂಟನ್ನು ಹೇಳಲಿಕ್ಕೆ ಬಯಸ್ತೇವೆ. ಯಾಕಂದರೆ ನಾನು ಇಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದೀನಿ, ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದ್ದೀವಿ, ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಿದ್ದೀವಿ, ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನು ನೋಡಿದ್ದೀವಿ, ಸಾಕಷ್ಟು ಸವಾಲಿನವನ್ನು ಇದನ್ನು ಕೂಡ ನೋಡಿದ್ದೀವಿ. ಅವೆಲ್ಲವುಗಳು ಕೂಡ ಮೆಟ್ಟಿ ನಿಂತು ನಮ್ಮ ಚಿತ್ತಾಪುರದ ಜನತೆ ಇವತ್ತು ಎಲ್ಲಿಯೂ ಕೂಡ ತಮ್ಮ ಒಂದು ಹದ್ದು ಬಂಧುವಿನಲ್ಲಿ ಇಟ್ಟುಕೊಂಡೇ ವರ್ತನೆ ಮಾಡಿದರೆ ಹೊರತು ಯಾವ ಹದ್ದು ಬಂದರೂ ಕೂಡ ಯಾರೂ ಕೂಡ ಮೀರಲಿಲ್ಲ. ಯಾಕೆ? ಅವರು ನಮ್ಮ ಒಂದು ಚಿತ್ತಾಪುರ ಪಟ್ಟಣ, ಚಿತ್ತಾಪುರ ತಾಲೂಕು ನಮ್ಮದೊಂದು ಇದೊಂದು ಪ್ರೌಢಮೆಯಿಂದ ಮೆರೆದರು. ಆ ಪ್ರೌಢಮೆಯಿಂದ ಮೆರಲಿಕ್ಕೆ ಏನು ಅಂತಂದಿದ್ರೆ ಅವರು ಒಂದು ಸಹನೆಯಿಂದ ನೋಡಿಕೊಂಡು, ಆ ಸಹನೆಯನ್ನು ನೋಡಿಕೊಂಡು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ನಾವು ಮುಂದಿಡೋಣ ಅಂತ ಅನ್ನೋದ್ರ ಬಗ್ಗೆ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿಯಿಂದ ತಾವೆಲ್ಲರೂ ಕೂಡ ಇವತ್ತು ತಮ್ಮ ಒಂದು ಜವಾಬ್ದಾರಿಯನ್ನು ಅರಿತು ನಡೆದಿದೆ. ಹೀಗಾಗಿ ಎಷ್ಟೇ ಡಿಸ್ಕಷನ್ ಆದರೂ ಕೂಡ, ಎಷ್ಟೇ ಒಂದು ಅಡೆತಡೆಗಳು ಆಗಲಿ, ಮೆಟ್ಟಿಲುಗಳಾಗಲಿ, ಎಲ್ಲೇ ಎಷ್ಟೇ ಬಂದರೂ ಕೂಡ ತಾವೆಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಒಂದಿಲ್ಲ ಒಂದು ರೀತಿಯಿಂದ ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ, ಸಹಾಯವನ್ನು ಮಾಡಿದಿರಿ, ಮಾರ್ಗದರ್ಶನವನ್ನು ಕೂಡ ಮಾಡಿದಿರಿ. ಈಗೇನಾಗಿದೆ ಅಂತಂದಿದ್ರೆ ಇದೊಂದು ಸಾಂಕೇತಿಕವಾದಂಥ ಒಂದು ಸಭೆ. ಏನು ಅಂತಂದಿದ್ರೆ ಭಾಳಷ್ಟು ಜನರಿಗೆ ಏನಪ್ಪ ಒಂದು ಚಿತ್ತಾಪುರದಲ್ಲಿ ಈ ಒಂದು ರೂಟ್ ಮಾರ್ಚ್ ಬಗ್ಗೆ ಭಾಳಷ್ಟು ಸಂದಿಗ್ಧತೆ, ಭಾಳಷ್ಟು ಒಂದು ಚರ್ಚೆಗಳು ನಡೀತಾ ಇದ್ದಾವೆ. ಲೋಕಲ್ ಪೊಲೀಸರು ಇದರ ಬಗ್ಗೆ ಮುಗಿದ ಮೇಲೂ ಕೂಡ ನಮಗೊಂದು ಸಭೆ ಮಾಡ್ಬೋದಿತ್ತಲ್ಲ ಅಂತಂದೇಳಿ ಕೆಲವರಲ್ಲಿ ಇದ್ದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಸಭೆ ಮುಖಾಂತರ ತಿಳಿಸ್ಬೋದಾಗಿತ್ತಲ್ಲ ಅಂತಂದೇಳಿ ಕೂಡ ನಿಮ್ಮಲ್ಲಿ ಇತ್ತು ಕಾಣುತ್ತೆ. ಅದಕ್ಕಿಂತ ಮುಂಚೆಗೆ ನಾನು ಇವತ್ತು ಯೋಜನೆಯನ್ನು ಹಾಕಿಕೊಂಡು ನಮ್ಮ ತಹಸೀಲ್ದಾರ್ ಅವರಿಗೆ ಮತ್ತು ನಮ್ಮ CP ಅವ್ರ ಜೊತೆ ಡಿಸ್ಕಸ್ ಮಾಡಿ, ಇಲ್ಲ ನಾವು ಒಂದು ಇಂಥದ್ದೊಂದು ಚಿತ್ತಾಪುರದಲ್ಲಿ ಒಂದು ಇವೆಂಟ್ ನಡೀತಾ ಇದೆ, ಆ ಇವೆಂಟ್ಗೆ ನಾವು ಮುನ್ನಾ ದಿನದಲ್ಲಿ, ಯಾಕಂದರೆ ನಿನ್ನೆ ತಾನೇ ಕೋರ್ಟ್ ಆರ್ಡರ್ ಆಯಿತು, ಆ ಒಂದು ಆದೇಶ ಆಗಿದ್ದರ ಬಗ್ಗೆ, ಆದೇಶದಲ್ಲಿ ಏನೇನು ಷರತ್ತುಗಳಿದ್ದಾವೆ ಮತ್ತು ತಮ್ಮ ಒಂದು ಜವಾಬ್ದಾರಿ ಏನೇನು ನಡ್ಕೊಂಡಿದ್ದೀರಿ, ನಾವು ಒಂದು ವೇದಿಕೆ ಮುಖಾಂತರ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋದು, ಮತ್ತು ಕಾರ್ಯಕ್ರಮ ಇಂಥ ದಿವಸ ಇದೆ, ಅವತ್ತಿನ ದಿವಸನೂ ಕೂಡ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಭೆಯನ್ನು ಏರ್ಪಾಟು ಮಾಡಿ ಅದರಲ್ಲಿ ಅವರಿಗೆ ತಿಳಿಸ್ತಕ್ಕಂಥದ್ದನ್ನು ನಾವು ಮಾಡೋಣ ಅಂತಂದು ಹೇಳಿದ್ದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡು ನಮ್ಮ SP ಸಾರು ಕೂಡ ಇಲ್ಲ ಇದು ಗುಡ್ ಐಡಿಯಾ, ಇದನ್ನು ಮಾಡಿ ಪಾರ್ಟಿಲಿ ಒಂದು ಭಾಳ ಒಳ್ಳೆಯದಿದೆ ಅಂತ ಹೇಳ್ಕೊಂಡು ನಾವು ಈ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ. ಈ ಸಭೆಗೆ ಭಾಳ ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ನಾವು ನಮ್ಮ ಇಲಾಖೆ ವತಿಯಿಂದ ಅರ್ಪಣೆ ಮಾಡ್ತೀವಿ. ಈ ಒಂದು ಇವೆಂಟು ಏನಿದೆ ನವೆಂಬರ್ 16 RSS ಪಥಸಂಚಲನಕ್ಕೆ ಈಗಾಗಲೇ ಮಾನ್ಯ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಆ ಷರತ್ತುಗಳನ್ನು ಕೂಡ ಈಗಾಗಲೇ ನಮ್ಮ CP ಅವರು ಕೂಡ ಓದಿ ಹೇಳಿದ್ದಾರೆ. ಇಷ್ಟೆಲ್ಲ ಡಿಸ್ಕಷನ್ ನಡೀಬೇಕಾದ್ರೆ ನೀವು ಸಹಕಾರವನ್ನು ಕೊಟ್ಟಿದ್ದೀರಿ. ಅವತ್ತೂ ಕೂಡ ತಾವೆಲ್ಲರೂ ಕೂಡ ಈ ಒಂದು ಏನು ಸಂಚಲನ ನಡೀತಿದೆ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ನಮ್ಮ ಇಲಾಖೆಗೆ ಹಿಂದೂ ಕೂಡ ಸಹಕಾರವನ್ನು ಕೊಟ್ಟಿದ್ದೀರಿ. ಇವತ್ತೂ ಕೂಡ ಈ ಮುಂದಿನ ದಿನದಲ್ಲಿ 16ನೇ ತಾರೀಕು ನಡೀತಕ್ಕಂಥದ್ರ ಬಗ್ಗೆಯೂ ಕೂಡ ತಾವೆಲ್ಲ ಸಹಕಾರವನ್ನು ಕೊಡ್ತೀರಿ. ಅದರಲ್ಲಿ ಕೆಲವು ಆರ್ಡರ್ಗಳು ಸ್ಪಷ್ಟತೆ ಇದೆ, ಅದರಲ್ಲಿ ಏನು ಯಾರಿಗೂ ಕನ್ಫ್ಯೂಷನ್ ಕೂಡ ಇಲ್ಲ. ಹೀಗಾಗಿ ಅವರಿಗೆ ಒಂದು 10 ಜನ ನಾವು ಒಂದು ಕಮಿಟಿನೂ ಕೂಡ ನಾವು ಮಾಡಿದ್ವಿ. ಅವರನ್ನು ಕೂಡ ಈಗಾಗಲೇ ಅವರನ್ನು ಕರೆದು ಇದರ ಬಗ್ಗೆ ಡಿಸ್ಕಸ್ ಮಾಡಿ ಆ ಸಭೆಯನ್ನು ಕೂಡ ನಾವು ಈಗಾಗಲೇ ಸಮಾಪ್ತಿಗೊಳಿಸಿದ್ದೀವಿ. ನಂತರ ಈ ಒಂದು ಸಭೆಯನ್ನು ಕೂಡ ಹಮ್ಮಿಕೊಂಡು ಅದರಲ್ಲಿ ಕೂಡ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋದಂತಂದೇಳಿ ತಮ್ಮೆಲ್ಲರಿಗೂ ಕೂಡ ಕರೆದಿದ್ದೀವಿ. ಇದರಲ್ಲಿ ಏನು ಅಂತಂದು ಹೇಳಿದ್ರೆ 16ನೇ ತಾರೀಕು 3 ಗಂಟೆಯಿಂದ 5:30 ಒಳಗಡೆ ಆ ಒಂದು ಸಂಚಲನದ ಪ್ರಕ್ರಿಯೆಗಳಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಅವರು ಎಲ್ಲ ನಿಯಮಾನುಸಾರ ಏನೇನಿದೆ ಆ ಪ್ರಕಾರ ನಿಯಮಾನುಸಾರ ಅವರು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ವ್ಯವಸ್ಥೆಯಲ್ಲಿ ಈಗಾಗಲೇ ನಮ್ಮ CP ಅವರು ಏನೇನು ಕಂಡೀಷನ್ಸ್ ಇದಾವೆ ಅಂತಂದೇಳಿ ಎಲ್ಲ ಹೇಳಿದ್ದಾರೆ. ಹೀಗಾಗಿ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ
ವಿಚಾರ ಭಾಳ ಕೋರ್ಟ್ಗೆ ಹೋಗಿರೋದ್ರಿಂದ, ವಿಚಾರ ಸ್ವಲ್ಪ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಕೆಲವು ಮಾರ್ಗೋಪಾಯಗಳನ್ನು, ಕೆಲವು ಮಾರ್ಪಾಡುಗಳನ್ನು, ಕೆಲವು ರಿಸ್ಟ್ರಿಕ್ಷನನ್ನು ಅನಿವಾರ್ಯವಾಗಿ ಹಾಕಬೇಕಾಗತ್ತೆ. ಅದು ನಮ್ಮ ಚಿತ್ತಾಪುರದ ಒಂದು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿಕ್ಕೆ, ಚಿತ್ತಾಪುರದ ಸಂರಕ್ಷಣೆಗೋಸ್ಕರ, ಚಿತ್ತಾಪುರಕ್ಕೆ ಒಂದು ಒಳ್ಳೆಯ ಹೆಸರು ಬರಬೇಕು, ಆ ಒಳ್ಳೆಯ ಹೆಸರು ಸತತವಾಗಿ ಮುಂದೆ ಹೋಗಬೇಕು, ಚಿತ್ತಾಪುರಕ್ಕೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಂತಂದು ಹೇಳಿ ನಾವು ಚಿತ್ತಾಪುರ ಜನತೆ ಎಲ್ಲರೂ ಒಂದಿದ್ದೇವೆ ನಾವು ಅಂತಂದು ಹೇಳಿ ತೋರಿಸ್ಕೊಳ್ಳಿಕ್ಕೆ ಒಂದು ದಿನ ಬಂದಿದೆ. ಅದು ನವೆಂಬರ್ 16. ಅದನ್ನು ತಾವೆಲ್ಲರೂ ಕೂಡ ಹೊರಗೆ ಏನು ಡಿಸ್ಕಷನ್ ನಡೀತಿತ್ತು ನಿಮ್ಮ ಮುಖಾಂತರ ಎಲ್ಲರೂ ಶಾಂತ ರೀತಿಯಿಂದ ನಾವು ಮಾಡಿ ಮುಗಿಸ್ತಿರ್ಲಿಕ್ಕೆ ನಾವು ಸಂದೇಶವನ್ನು ಕಳಿಸ್ಬೇಕಾಗಿದೆ. ಹಾಗಾಗಿ ಬೇರೆಯವರಿಗೆ ಇಲ್ಲಿ ಯಾವುದೇ ರೀತಿಯಾದಂಥ ಅವಕಾಶವಿಲ್ಲ ಅಂತಂದೇಳಿ ಈಗಾಗಲೇ ನೀವು ಸಾರಿ ಹೇಳಿದ್ರಿ. ಎಷ್ಟೇ ಹೊರಗಡೆ ಚರ್ಚೆ ಆದರೂ ಕೂಡ ನಾವೆಲ್ಲರೂ ಒಂದಿದ್ದೇವೆ ಅಂತಂದೇಳಿ ತಾವೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದೀರಿ. ಅದನ್ನು ಮತ್ತೊಮ್ಮೆ ಸಾಬೀತು ಮಾಡ್ತಕ್ಕಂಥ ಒಂದು ಸಂದರ್ಭ ನವೆಂಬರ್ 16ಕ್ಕೆ ಬಂದಿದೆ. ಹೀಗಾಗಿ ತಾವೆಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಿನಲ್ಲಿ ಬಲವಿದೆ. ಆ ಬಲವನ್ನು ನೀವೆಲ್ಲರೂ ಕೂಡ ತೋರಿಸಿದ್ದೀರಿ. ಆ ನವೆಂಬರ್ 16ಕ್ಕೂ ಕೂಡ ತಾವೆಲ್ಲರೂ ಪ್ರದರ್ಶನ ಮಾಡಿಕೊಂಡು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೀರಿ ಅಂತಂದೇಳಿ ನಮಗೆ ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ. ಹೀಗಾಗಿ ನಾನು ನೋಡಲಿಕ್ಕೆ ಬರ್ತೀನಿ, ನಾನು ಇದು ಮಾಡಲಿಕ್ಕೆ ಬರ್ತೀನಿ ಅಂತಂದೇಳಿ ದಯವಿಟ್ಟು ಯಾರಾದರೂ ಇತ್ತು ಅಂತಂದರೆ ಈ ವೇದಿಕೆ ಮುಖಾಂತರ ತಮಗೆ ರಿಕ್ವೆಸ್ಟ್ ಮಾಡ್ಕೋತೀವಿ. ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಮ್ಮ ತಾಲೂಕು ಆಡಳಿತ ವತಿಯಿಂದ ಯಾರಿಗೂ ಕೂಡ ಹೊರಗಿಂದ ಬರೋರಿಗೆ ಅವಕಾಶ ಇಲ್ಲ. ಯಾಕೆ ಅಂತಂದೇಳಿದ್ರೆ ಕಾನೂನು ದೃಷ್ಟಿಯಿಂದ, ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಾವು ಇಲ್ಲಿ ಪಥಸಂಚಲನ ಏನು ನಡೀತದೆ ಅಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಏನಿರ್ತಾರೆ ಅವರನ್ನು ಬಿಟ್ಟು ಹೊರನವರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಸುಗಮವಾಗಿ ಇದು ನೆರವೇರಬೇಕಾಗಿದೆ. ಆ ಸುಗಮ ಸುವ್ಯವಸ್ಥೆ, ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಾವು ಚಿತ್ತಾಪುರ ಜನತೆ ಎಲ್ಲರೂ ಒಂದಿದ್ದೇವೆ. ಚಿತ್ತಾಪುರ ಜನತೆಗೆ ಶಾಂತಿ ಬೇಕಾಗಿದೆ ಮತ್ತು RSS ರೂಟ್ ಮಾರ್ಚು ಕೂಡ ಶಾಂತಿ ಸುವ್ಯವಸ್ಥೆಯಿಂದ ಅದು ಮುಗಿಬೇಕಾಗಿದೆ. ಆ ಒಂದು ದೃಷ್ಟಿಯಿಂದ ಯಾರಿಗೂ ಕೂಡ ಹೊರನವರಿಗೆ ಅವಕಾಶ ಇಲ್ಲ. ದಯವಿಟ್ಟು ಯಾರ್ಯಾರಿದ್ದಾರೆ ದಯವಿಟ್ಟು ತಿಳ್ಕೊಂಬಿಡಿ. ಸುಮ್ಮನೆ ನಾನು ನೋಡಲಿಕ್ಕೆ ಬರ್ತೀನಿ, ನಾನು ಇದು ಮಾಡಲಿಕ್ಕೆ ಬರ್ತೀನಿ, ದಯವಿಟ್ಟು ಯಾರೂ ಬರೋದು ಅವಶ್ಯಕತೆ ಇಲ್ಲ. ನೀವು ಆನ್ಲೈನು ಅಥವಾ ಯೂಟ್ಯೂಬ್ದಿಂದ ಅದನ್ನು ಚೆನ್ನಾಗಿ ನೋಡ್ಕೋಬೋದು. ನಮಗೆ ಸಹಕಾರ ಕೊಡಿ, ನಾವು ಮಾಡಿ ಮುಗಿಸ್ತೀವಿ. ನಮಗೆ ಸಹಕಾರ ಕೊಡಿ, ಅದನ್ನು ನಾವು ಮಾಡಿ ಮುಗಿಸ್ತೀವಿ. ಇದು ಕೇವಲ ನಮ್ಮ ಪೊಲೀಸ್ ಇಲಾಖೆದಲ್ಲ, ಕೇವಲ ನಮ್ಮ ಆಡಳಿತ ವರ್ಗದಲ್ಲ, ಇದು ಇಡೀ ಚಿತ್ತಾಪುರ ಜನತೆಯ ಒಂದು ಕೂಗು. ಇಡೀ ಚಿತ್ತಾಪುರ ಜನತೆಯ ಕೂಗು. ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಪರ್ಮಿಷನ್ ಅನುಸಾರವಾಗಿ ತಾವೆಲ್ಲರೂ ಕೂಡ ಮಾಡಿ ತೋರಿಸ್ತೀರಿ. ಅದಕ್ಕೆ ತಾವು ಯಾರಾದರೂ ಕೂಡ ತಮಗೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಬರ್ತೇವೆ, ನಾವು ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ ದಯವಿಟ್ಟು ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಸ್ಪಷ್ಟಪಡಿಸ್ತೇವೆ. ಇದು ಯಾರಿಗೂ ಕೂಡ ಅವಕಾಶ ಇಲ್ಲ. ಚಿತ್ತಾಪುರದ ಈಗಾಗಲೇ ಚಿತ್ತಾಪುರ ತಾಲೂಕಿನಾದ್ಯಂತ ಇರ್ಬೋದು, ಜಿಲ್ಲೆಯಾದ್ಯಂತ ಇರ್ಬೋದು, ಬೇರೆ ಬೇರೆ ಕಡೆ RSS ಸಂಚಲನ ಆಗಿದೆ. ಆ RSS ಸಂಚಲನದಲ್ಲಿ ಸ್ಥಳೀಯವಾಗಿ ಭಾಗವಹಿಸಿದ್ದಾರೆ. ಶಾಬಾದ್ ಭಾಗವಹಿಸಿದ್ದಾರೆ ಅಂತಂದರೆ ಶಾಬಾದ್ ಅವರಷ್ಟೇ ಮಾಡಿ ಮುಗಿಸಿದ್ದಾರೆ. ಕಾಳಿಗೆಯಲ್ಲಿ ಆಯಿತು, ಕಾಳಿಗೆಯಲ್ಲೂ ಕೂಡ ಸ್ಥಳೀಯವಾಗಿ ಭಾಗವಹಿಸಿ ಮುಗಿಸಿದ್ದಾರೆ. ಹೀಗಾಗಿ ಚಿತ್ತಾಪುರದಲ್ಲಿಯೂ ಕೂಡ ಏನು ಬೇರೆ ಹೊರತಾಗಿಲ್ಲ. ಚಿತ್ತಾಪುರದಲ್ಲಿ ಕೂಡ ಅವರು ಸ್ಥಳೀಯವಾಗಿ ಇರ್ತಕ್ಕಂಥವ್ರು ಮಾಡಿ ಮುಗಿಸ್ತಾರೆ. ಅದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ. ಜನರು ಕೂಡ ಸಹಕಾರ ಇರುತ್ತೆ. ಹೀಗಾಗಿ ಯಾರೂ ಕೂಡ ಹೊರಗಿನಿಂದವರು ಬಂದು ಇಲ್ಲಿ ಮತ್ತೊಂದು ನಾನು ಬರ್ತೀನಿ, ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತಂದರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಇದು ಯಾಕಂದರೆ ಇದು ಒಂದು ತಿಂಗಳ ಅವಧಿಯಲ್ಲಿ ಬೇರೆ ಬೇರೆ ಹೊರಗಡೆ ನಮ್ಮ ತಾಲೂಕನ್ನು ಹೊರತುಪಡಿಸಿ ಬೇರೆ ಬೇರೆ ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ನೋಡಿದ್ವಿ. ಬಟ್ ನಮ್ಮ ಚಿತ್ತಾಪುರದವ್ರು ಮಾತ್ರ ಯಾವುದಕ್ಕೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಇದು ಶಾಂತಿಯ ಒಂದು ನಾಡು. ನಾಗವಿ ಯಲ್ಲಮ್ಮ ಮತ್ತು ಚಿತ್ತಾವಲಿ ಶಹ ದರ್ಗಾ ಒಂದು ಸೂಫಿ ಸಂತರ ಒಂದು ವಿಚಾರಗಳು ನಿಜವಾಗಲೂ ಇಲ್ಲಿ ಜಾರಿಗೆ ಬಂದವು ಅಂತ ಅನಿಸುತ್ತೆ. ಯಾಕಂದರೆ ಇಷ್ಟೆಲ್ಲ ಘಟನೆಗಳು ನಡೆದರೂ ಸಹ ನಮ್ಮಲ್ಲಿ ಯಾವುದೇ ರೀತಿಯಿಂದ ನಾವೆಲ್ಲರೂ ಒಟ್ಟಿಗೆ ಇದ್ದು ಕೂಡಿ ಯಾವುದೇ ರೀತಿಯಿಂದ ಅದು ವಿಚಾರ ಮುಂದೆ ಯಾಕೆ ಕೋರ್ಟಲ್ಲಿ ನಡೆದ ಕೋರ್ಟಲ್ಲಿ ಏನಾಗುತ್ತೋ ಅಂತಿಮ ನಾವು ಸರ್ಕಾರ ಮತ್ತು ಕೋರ್ಟ್ ಏನು ಮಾಹಿತಿ ಕೊಡ್ತೀವಿ ಆ ಮಾಹಿತಿ ತಕ್ಕಂತೆ ಮಾನ್ಯ ಕೋರ್ಟ್ ಏನು ಆದೇಶ ಮಾಡ್ತಾರೆ ಅದ್ರ ಪ್ರಕಾರ ಇವತ್ತು ನಡೀತಾ ಇದೆ. ಈ ಮಧ್ಯದ ಅವಧಿಯಲ್ಲಿ ಒಂದು ಯಾವುದೇ ರೀತಿಯಿಂದ ಕಾನೂನು ಸುವ್ಯವಸ್ಥೆಗೆ ಯಾರು ಮಾತನಾಡದೆ ಶಾಂತ ರೀತಿಯಿಂದ ಇದ್ದು ಸಹಕರಿಸಿದ್ದಕ್ಕಾಗಿ ತಾಲೂಕು ಆಡಳಿತ ಪರವಾಗಿ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.